ಆತ್ಮೀಯ H16 ನ್ಯೂಸ್ ಅಸೋಸಿಯೇಷನ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವ. ಭ್ರಷ್ಟಾಚಾರ ಎಲ್ಲರೂ ಭ್ರಷ್ಟಾಚಾರ ಅನ್ನೋದನ್ನು ಈಗಾಗಲೇ ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಲೋಕಾಯುಕ್ತದಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು, ಸಾಕಷ್ಟು ರಾಜಕಾರಣಿಗಳನ್ನು, ಜವಾಬ್ದಾರಿಯುತ ಅಧಿಕಾರಿಗಳ ಜೊತೆಗೆ ಇನ್ನೂ ಅನೇಕರನ್ನು ಶಿಕ್ಷೆಗೆ ಒಳಪಡಿಸ್ರಿ ಅಂತೇಳಿ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟು ಸರ್ಕಾರ ಕಳಿಸಿದ್ದದು. ಅದರಲ್ಲಿ ಎಷ್ಟು ಮಂದಿ ಶಿಕ್ಷೆ ಆಯಿತು ಇಲ್ಲ ಅನ್ನೋದು ನಾವೆಲ್ಲರೂ ಕೇಳ್ತಾ ಇರ್ತೀವಿ. ಅವು ಇಲ್ಲಿವರೆಗೆ ಉತ್ತರ ಸಿಗ್ತಾ ಇರೋದಿಲ್ಲ. ಕೆಲವೊಂದು ಏನೋ ಎಲ್ಲೋ ಒಂದಿಷ್ಟು ಟ್ರಾನ್ಸ್ಫೋರು ಮತ್ತೇನು ಮಾಡಿಬಿಟ್ಟು ಹೋಗಿಬಿಡ್ತಾರೆ. ಹೀಗಾಗಿ ಇವತ್ತು ಭ್ರಷ್ಟಾಚಾರ ಅದು ಏನಪ್ಪ ಅಂದ್ರೆ ಕಾಮನ್ ರೀ, ಅದು ಏನು ದೊಡ್ಡ ವಿಷಯ ಅಂತೇಳಿ. ಈಗ ಒಂದು ದೊಡ್ಡ ಹಾನಿ ಆಗ್ಯದ, ನಷ್ಟ ಆಗ್ಯದ, ದೊಡ್ಡ ಕಟ್ಟಡ ರೆಡಿ ಆಗ್ಯದ. ವಿಕಾಸಸೌಧ ವಿಧಾನಸೌಧದ ಬದಿಯಲ್ಲೇ ಅಡ್ಮಿನಿಸ್ಟ್ರೇಷನ್ ಹೋಗಿದ್ದಂಥ ದೊಡ್ಡ ಬಿಲ್ಡಿಂಗ್, ಅಲ್ಲೂ ಕಳಪೆ ಕಾಮಗಾರಿ. ಏನು ಮಾಡ್ತೀರಿ ಇವರನ್ನು? ಸಿಕ್ಕಾಪಟ್ಟೆ ದುಡ್ಡು ವಸೂಲು ಮಾಡ್ತಾರೆ, ಕೋಟಿಗಳಲ್ಲಿ ಹೊಡಿತಾರೆ, ಕೋಟಿಗಳಲ್ಲಿ ಹೊಡೆದಾರಂತ ಈಗ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಲೋಕಾಯುಕ್ತಂತೆ ಅದಕ್ಕೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟದ, ಹೌದು ಎಷ್ಟೆಲ್ಲ ಆಗ್ಯದ, ಲಾಸ್ ಆಗ್ಯದ ಅಂತೇಳಿ. ಆದರೆ ಖಚಿತವಾಗಿ ಇಷ್ಟ ಲಾಸ್, ಇಷ್ಟ ಕೋಟಿ ಆಗ್ಯದ ಅಂತಿಲ್ಲ. ಆದರೆ ಭಾಳ ಮಂದಿ ಕೂಡಿ ಮಾಡಿದ್ದಾರೆ. ಇದು ಯಾರ್ಯಾರು ಮಾಡಿದಾರ ಅನ್ನುವಂಥ ಒಂದು 14 ಮಂದಿ ಹೆಸರು ಕೊಟ್ಟದ. ಮುಖ್ಯವಾಗಿ ಅದರಲ್ಲೂ ನಿವೃತ್ತರಾದಂಥ ಈ ಒಂದು ಗೌಡಯ್ಯ NG ಗೌಡಯ್ಯ ಅನ್ನುವಂಥವ್ರು, ಜೊತೆಗೆ ಪವಿತ್ರ ಅನ್ನುವಂಥವ್ರು ಅಧಿಕಾರಿಗಳು. ಇವರ ಜೊತೆಗೆ ಇನ್ನೂ 12 ಜನರ ಬಗ್ಗೆ ಆರೋಪ ಮಾಡ್ತಾಯಿದ್ದಾರೆ, ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಇವ್ರದಿಂದವ್ರು ಇದನ್ನೆಲ್ಲ ಗದ್ದಾಡಿಸಿದ್ರಪ್ಪ ಅನ್ನುವಂಥ ಮಾತನ್ನು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಹಿಂದೆ ನಿವೃತ್ತರಾದಂಥ K ಶಿವಕುಮಾರ್, NS ಸತೀಶ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ RV ನರಸೇಗೌಡ, ಕಾರ್ಯಪಾಲಕ ಇಂಜಿನಿಯರ್ C ವಿರೂಪಾಕ್ಷಪ್ಪ, ಇವರೆಲ್ಲರೂ, ಇವ್ರ ಜೊತೆಗೆ ಇನ್ನೂ ಅನೇಕರು. ಈಗ ಅಲ್ಲಿ ನಿಮಗೆ ಹೇಳಿದಂಗೆ ಈ NG ಗೌಡಯ್ಯ, BK ಪವಿತ್ರ, M ನಾಗರಾಜ, G ಮುನಿ ನಾರಾಯಣ ಸ್ವಾಮಿ, C ಜಯರಾಮ, TD ಮನಮೋಹನ, ವಿಜಯ ರಾಘವಣ್ಣ, P ಸಿದ್ದಪ್ಪ, ಇವರೆಲ್ಲರ ವಿರುದ್ಧ ವಿಚಾರಣೆ ನಡೆದ. ಇವರೆಲ್ಲರೂ ಇದಕ್ಕೆ ಬಾಧ್ಯಸ್ಥರು. ಮತ್ತು ಈ ಕಾಂಟ್ರಾಕ್ಟ್ರ್ ಯಾರು ಗುತ್ತಿಗೆ ತೆಗೆದುಕೊಂಡ್ರು ಅವರು ದುಡ್ಡು ತುಂಬಲಿ, ಇಲ್ಲ ಈ ಇಂಜಿನಿಯರ್ಗಳು ತುಂಬಲಿ ಅಂತ. ಯಾಕಂದ್ರೆ ಸರ್ಟಿಫೈ ಮಾಡಿದವರು ಇವರು, ಎಲ್ಲ ಸರಿ ಅದ, ಬೆಸ್ಟ್ ಅದ ಅಂತೇಳಿ ಫೈನಲ್ ರಿಪೋರ್ಟ್ ಕೊಟ್ಟಂಥವ್ರು ಇವರು. ಅದಕ್ಕೆ ಇವರಿಂದ ವಸೂಲು ಮಾಡ್ಬೇಕಂತ ಸಜೆಷನ್ ಕೊಟ್ಟದ ಲೋಕಾಯುಕ್ತ. ಅದಕ್ಕೆ ಈಗ ಎಷ್ಟು ಹಾನಿ ಆಗ್ಯದ ಅನ್ನೋದು ಲೆಕ್ಕ ಕರೆಕ್ಟಾಗಿ ಕೊಡ್ರಿ ಅಂತೇಳಿ, ಎಷ್ಟು ಕೋಟಿ ಹೋಗ್ಯದ ಏನಂತೇಳಿ ಈಗ ಲೋಕೋಪಯೋಗಿ ಇಲಾಖೆಗೇನು ತಿಳಿಸದ. ಅಂದ್ರೆ ಇದರರ್ಥ ಒಟ್ಟಿನಲ್ಲಿ ಎಲ್ಲ ಕಡೆನೂ ಯಾವ ಬಿಲ್ಡಿಂಗ್ ಹೊಂಟ್ರು ಇವರೆಲ್ಲ ಇಂಥ ಮಂದಿ ಬೆನ್ನು ಹತ್ತಿಬಿಟ್ಟಿದ್ದಾರಂತ. ಕಳಪೆ ಇಂಜಿನಿಯರ್ಗಳು, ಇದರಿಂದ ರಾಜಕಾರಣಿಗಳು ಇದ್ದಾರಿಲ್ಲ ಅಂತಲ್ಲ. ಯಾಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಇದು ಇಡೀ ವ್ಯವಸ್ಥೆನ ಭ್ರಷ್ಟಗೊಂಡು ಬಿಟ್ಟದೆ. ಇವತ್ತು ವಿಕಾಸಸೌಧಕ್ಕೆ ಕೊಟ್ಟವ್ರು ಯಾರಪ್ಪ ನೀವು ಮಾಡ್ರಿ ಅಂತೇಳಿ. ಮತ್ತು ಅದರಲ್ಲೂ ನಮ್ಮ ರಾಜಕಾರಣಿಗಳು ಇವತ್ತು ಮೊದಲ ಅಡ್ವಾನ್ಸ್ ವಸೂಲು ಮಾಡಿಬಿಟ್ಟಿರ್ತಾರೆ ಕಮಿಷನ್. ತಮ್ಮ 20%, 30%, 40%, ಇವತ್ತಿನ 40% ಕಾಮನ್ ಆಗಿಬಿಟ್ಟದ. ಅದೇ ಕಾರಣಕ್ಕೆ 60, 80 ಅಂತ ಮೋದಿಯವರು ಸುತ್ತ ಹೇಳ್ತಿದ್ರು, 80% ಅಂತೇಳಿ. ಅದು ಅವರ ಕ್ಷೇತ್ರಕ್ಕೂ ಸಂಬಂಧಿಸಿದ್ದಾನೆ. ಯಾಕಂದ್ರೆ ಅವರು ಒಬ್ಬ ರಾಜಕೀಯ ಲೀಡರ್ನ. ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಅದ ಇಲ್ಲ ಅಂತ ತಿಳ್ಕೊಂಡು 80% ಅಂತ ಹೇಳೋದು. ಹಿಂದೆ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದ BJP ಅಂತೇಳಿ 40% ಅಂತ ಹೇಳೋದು. ಈ ರೀತಿ ಆದಾಗ ಏನು ಹೇಳೋದು ಇದಕ್ಕಂತದ್ದು? ಕಳಪೆ ಕಾಮಗಾರಿ ಆಗೈತೆ, 6 ಮಂದಿ ಹೊಣೆ ಅಂತ ಒಬ್ಬರು ಅಂದ್ಕೊಳ್ಳಂತಾರೆ, 14 ಮಂದಿ ಕೂಡಿದಾರೆ ಅಂತ ಹೇಳ್ತಾರೆ. ಇದು ಎಲ್ಲರೂ ಒಟ್ಟು ಕಡೆಗೆ ಏನಾಗೋದಪ್ಪ ಅಂತಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರ ಹಾಕಿ ಗುಳಮ್. ಅದು ಕಟ್ಟಡ ವೀಕ್ ಆಗಿದೆ ಅಂತ, ಕಳಪೆ. ಮುಂದಷ್ಟು ಚಂದ ಕಾಣ್ತದೆ, ಒಳಗೆಲ್ಲ ಡೊಗ್ಗರಿ ಬಿದ್ದಿದೆ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಇನ್ನು ಮತ್ತೆ ಮರಳಿ ಕಟ್ಟೋದ ಸಾಧ್ಯ ಅದನ್ನು. ಅದನ್ನು ವಿಕಾಸಸೌಧ ನೆನಪಿಸ್ಕೊಂಡ್ರೆ ಗಾಬ ಆಗ್ತದೆ ಅಲ್ಲ. ಇಂಥಲ್ಲ ಯಾಕ್ರಿ ಮಾಡ್ತಾರೆ ಇವರು? ಹೋಗಿ ಏನು ಇಂಥ ಮನಸ್ಥಿತಿಗಳು ಇವತ್ತು ಬೆಳೆದವಂತ. ಇದಕ್ಕೆಲ್ಲ ನಾವು ಮತದಾರರು ಇವತ್ತು ಮತ್ತೆ ಹೇಳೋದು ಎಚ್ಚರಗೊಳ್ಬೇಕಾಗಿದೆ. ಇವತ್ತು ನಾವು ನೋಡ್ರಿ, ಇದು ವಿಕಾಸಸೌಧ ಇದು ಒಂದು ರೀತಿಯಿಂದ ಮುಂದಿನ ಜನ್ರೇಷನ್, ಹಲವು 10 ಜನ್ರೇಷನ್ ಉಳಿಯುವಂಥದ್ದು, ಅನೇಕ ಅಧಿಕಾರಿಗಳಲ್ಲಿ ಇರುವಂಥದ್ದು. ಅಂಥ ಸ್ಥಳವನ್ನು ಇವತ್ತು ಕಳಪೆ ಕಾಮಗಾರಿ ಮಾಡಿ ಅದರ ಆಯುಷ್ಯ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ. ಯಾಕಂದರೆ ಹೆವಿ ಕಲ್ಲುಗಳು ಅವೆಲ್ಲ ಬಿದ್ದು ಏನಾಯ್ತು ಗತಿ ಕಲ್ಪನೆ ಸಹಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಭೀಕರ ಆಗ್ತದೆ. ಕಟ್ಟಡ ಮುಂಭಾಗದಲ್ಲಿ ಅಂತ ಕೆದ್ದಂಗೆ ಮಾಡಿದಂಗೆ ಅನಿಸ್ತದೆ, ಒಳಭಾಗದಲ್ಲಿ ಅವು ಕಲ್ಲುಗಳು ಡುಬುರಿದ್ದಂಥದ್ದು ಮತ್ತಿದ್ದಾವೆ ಅಂತ ಅಲ್ಲಿ ಸಿಮೆಂಟ್ ಮೆತ್ಕೊಂಡಿದ್ದಾರೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಕಾಮಗಾರಿಯ ಮುಖ್ಯ ಏನಪ್ಪ ಅಂತಂದ್ರೆ ಈ ಕಲ್ಲುಗಳ ಮಧ್ಯದಲ್ಲಿ ಸಿಮೆಂಟ್ ತುರುಕಿ ನಿಲ್ಲಿಸಿದ್ದು ಹೇವಿ ಅಂದರೆ ಅದು ಕಟ್ಟಡ ಕಲ್ಲಿನ ಭಾರ ಏನು ಅದರ ಐದೇನು ದಿನಗಳು ಹೋದಂಗೆ ಏನು ಆಗಬಹುದು ಇದು ಏನು ಆದೀತು ಅಂತೇಳಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿಕಾಸ ಸೌಧ ಆಗಿರ್ಬೋದು ಇನ್ನುಳಿದ ಸಾಕಷ್ಟಿದ್ದು ಮತ್ತು ಬೇರೆ ಇಂಥದ್ದು ಯಾಕೆ ತಲೆಯಲ್ಲಿ ಸೇರ್ತಾ ಇದೆ ಅಂತೇಳಿ ನಮ್ಮ ಜನರಲ್ಲ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತೇಳಿ ಇವ್ರಿಗೆ ಏನು ಶಿಕ್ಷೆ ಆಗ್ತದನ ಇವ್ರಿಗೆ ಕೋಡಿಯಲ್ಲೆಲ್ಲರೂ ಹೊಡೆ ತೆಗೆದು ಬಿಟ್ಟಿದ್ದಾರೆ. ಎಲ್ಲರದು ಪಾಲದಿದ್ರಲ್ಲೇ ಒಬ್ಬರದಲ್ಲ. ಈಗ 14 ಮಂದಿ ಹೆಸರುಗಳು ಕಾಣ್ತಾ ಇದ್ದಾವೆ ಮೇಲೆ ಇವರಂತೆ ಮೇನ್ ಅದು ಮಾಡೋಕ್ಕೆ ಮುಖ್ಯ ಕಾರಣಕರ್ತರು. ಆದರೆ ಇವ್ರಿಗೆ ಅವಕಾಶ ಮಾಡಿಕೊಟ್ಟಂತ ಹಿಂತಿರ್ತಾರಲ್ರಿ ಅವ್ರನ್ನ ಯಾರು ಹಿಡಿಯೋರು ಇವತ್ತು ಅವ್ರು ಹೇಳ್ತಾರೆ ಹೇಳ್ರಿ ಅವ್ರು ಹೇಳ್ರು ಇವ್ರು ಹೇಳು ಹೇಳ್ತಾರೆ ರೆಡ್ಡಿಂದ ಏನು ಸಿಗೋದೇ ಇಲ್ಲ ಅವ್ರನ್ನ ಹೆಂಗೆ ಹಿಡಿಯೋದು ಯಾವ ಕಾಲಾವಧಿಯಲ್ಲಿ ಆಗೈತಿ ಅಲ್ಲಿದ್ದಂಥ ರಾಜಕಾರಣಿಗಳು ಯಾರು ಹೇಳಿದ್ರೆ ಇವರಿಗೆ ಈ ಎಲ್ಲ ಕೆಲಸಗಳು ಸಿಕ್ಕು ಟೆಂಡರ್ ಸಿಕ್ಕು ಒಂದೊಂದು ಸಹಿತ ಯಾಕಂದ್ರೆ ಪ್ರತಿಯೊಂದರೊಳಗೂ ಹಸ್ತಕ್ಷೇಪ ಅದರಲ್ಲಿ ದುಡ್ಡು ಹೊಡಿಯುವಂಥದ್ದು ನೋಡಿರಿ. ಈಗ ಹೇಳಿದ್ದು ನಿಮಗೆ ಈ ಹಿಂದೊಮ್ಮೆ ಚರ್ಚೆಗಳು ನಿಮಗೆ ಗೊತ್ತಿದ್ದ ವಿಷಯ ಅದ. ನಮ್ಮ ಸೀತೆಮಣಿ ಹೊತ್ತಿಗೆ ಏನು ಕಟ್ಟಿದ್ದಾರೆ ದೊಡ್ಡ ಕೃಷ್ಣಾ ನದಿ ಡ್ಯಾಮ ಆಲಮಟ್ಟಿ ಅದು ಶುರುವಾದಾಗ ಕೇವಲ ಬರೀ 62 ಕೋಟಿಯಲ್ಲಿ ಮುಗಿಯಬೇಕಂತಿತ್ತು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರ ಹೆಸರು ಇಟ್ಟಿದ್ದಾರೆ ಅದಕ್ಕೆ. ಇವತ್ತು ಸಾವಿರಾರು ಕೋಟಿಗಳಾದರೂ ಸಹಿತ ಮುಗಿತಾ ಇಲ್ಲ ಅದು. ಈ ಕಟ್ಟಡದ ಹಿಂಗಾಗ್ಯದ ಎಷ್ಟು ಕೋಟಿ ಹೊಡೆದಾರೋ ಗೊತ್ತಿಲ್ಲ. ಮತ್ತು ಇದು ಶಾಶ್ವತ ಉಳಿಯುವಂಥ ಕೆಲಸ. ವಿಧಾನಸೌಧ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಆದರೆ ಈ ವಿಕಾಸದ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿರಿ ಕೆಂಗಲ್ ಹನುಮಂತರ ಕಾಲಕ್ಕೆ ಈಗ 2005 ನಡೆದಂಥ ಇದು 2005 ನಡೆದಂಥ ಈ ಕಟ್ಟಡ ಎಷ್ಟು ಡಿಫ್ರೆನ್ಸಸ್ ಅಂತೇಳಿ ಆ ಕಟ್ಟಡ ನೋಡಿರಿ. ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕಟ್ಟಡ ನೋಡಿರಿ ಎಷ್ಟು ಪ್ರಾಮಾಣಿಕದಿತ್ತಪ್ಪ ಅನ್ನಿಸ್ತದೆ. ನಮ್ಮ ಗುಡಿಗಳನ್ನ ನೋಡಿರಿ ಇವತ್ತು ಕಲ್ಲಿನ ನಿರ್ಮಾಣ ಅಂತ ಎಂದೋ ಕಟ್ಟಿದ ಗುಡಿಗಳು ಇವತ್ತು ಸಹಿತ ಒಲ್ಲಾಡೋದು ನಿಂತಿದ್ದಾವೆ. ಆ ಮನಸ್ಥಿತಿ ಯಾಕೆ ನಮ್ಗೆ ಬರ್ತಾ ಇಲ್ಲ ಅಂತ. ಈ ಇಂಜಿನಿಯರ್ಗಳಿಗೆ ಮತ್ತೊಂದಿಲ್ವಾ ಎಷ್ಟು ಗಳಿಸ್ಬೇಕು ಅನ್ನೋ ಆಸೆ ಇವರಿಗೆಲ್ಲರಿಗೂ ಎಷ್ಟು ಕೋಟಿ ಗಳಿಸ್ಬೇಕಂತ ಆಸೆ. ಇದು ಇವತ್ತು ಭಾಳ ನೋವಾಗುವಂಥ ವಿಷಯ. ಅದೇನೂ ಇರಲಿ ನೋವು ಮಾಡ್ಕೊಂಡ್ರೆ ಏನು ಅವ್ರಿಗೆ ಕೇಳುವಂಥವ್ರಲ್ಲ ಬುಚ್ಚರಂದಾಗ ಇದ್ದಾರೆ ಇವರೆಲ್ಲರೂ ವ್ಯಾಪಾರಿಗಳು. ಅಂದರೆ ಇಟ್ ಮೀನ್ಸ್ ನಮ್ಮ ಈ ಕಟ್ಟಡ ತಯಾರು ಮಾಡೋದು ಇಂಜಿನಿಯರ್ ಆಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಇವರೆಲ್ಲ ಲಿಂಕ್ ಅದ ರೀ. ಮತ್ತು ರಾಜಕಾರಣಿಗಳಾಗಿರ್ಬೋದು ಇವರೆಲ್ಲರೂ ಒಬ್ರಿಗೊಬ್ರು ಲಿಂಕ್ ಇರೋದ್ರಿಂದ ಇಂಥದ್ದೆಲ್ಲ ಆಗ್ಯದ. ಇದು ಹೋಗ್ಬೇಕಾಗಿದ್ದಾರೆ. ಈಗ ಯಾರ್ಯಾರು ಇದರಲ್ಲಿ ಈವನ್ ಟೆಂಡರ್ ಕೊಟ್ಟವ್ರಾಯ್ತು ಶಾಂಕ್ಷನ್ ಮಾಡಿದವರಾಯ್ತು ಅದಂದ್ರೆ ಇದನ್ನು ವಹಿಸಿದಂಥ ಇಂಜಿನಿಯರ್ಗಳ ಜೊತೆಗೆ ಅಲ್ಲಿ ಏನಪ್ಪ ಅಂತಂದ್ರೆ ಸಂಬಂಧಿಸಿದ ರಾಜಕಾರಣಿಗಳಾಯ್ತು ಅವ್ರ ಸಮಯದಲ್ಲಿ ಯಾರಿದ್ದರು ಏನು ಯಾರಿಂದ ಬಂತು ಅನ್ನುವಂಥದ್ದು ಶಿಫಾರಸು ಯಾರು ಮಾಡಿದ್ರು ಅನ್ನುವಂಥದ್ದು ಇವ್ರಿಗೆಲ್ಲರೂ ಶಿಕ್ಷೆ ಆಗುವಂಥದ್ದು. ಇವರೆಲ್ಲರನ್ನು ದುಡ್ಡು ವಸೂಲು ಮಾಡ್ಕೊಳ್ಳೋದು ಒಳ್ಳೆದಲ್ಲ ರೀ. ಆದರೆ ಈ ಕಟ್ಟಡ ನಾಳೆ ಹೆಚ್ಚು ಕಡಿಮೆಯಾಗಿ ಏನೋ ಆಯ್ತು ಅಂದರೆ ಯಾರು ಜವಾಬ್ದಾರಿ ಅಂತ. ಯಾಕಂದ್ರೆ ಈ ಒಳಗೆ ಸಿಮೆಂಟ್ ಇರೋದ್ರಿಂದ ಆ ಸಿಮೆಂಟ್ ಎಷ್ಟು ವರ್ಷ ಆ ಭಾರವನ್ನು ಹಿಡಿತದೆ ಕಲ್ಲಿನ ಭಾರವನ್ನು. ಕಲ್ಲು ಭಾಳ ಹೆವಿ ಇರ್ತದೆ ರೀ. ಒಟ್ಟಾರೆಯಾಗಿ ಇಂಥ ಒಂದು ಕೆಲಸಗಳು ಮಾಡಿಸೋದು ನಿಜವಾಗಿಯೂ ಇದು ರಾಷ್ಟ್ರ ಮತ್ತು ರಾಜ್ಯ ಪ್ರೀತಿಯಿಂದ ಕಟ್ಟುವಂಥ ಮಾಡುವಂಥ ಕೆಲಸಗಳೆಲ್ಲ ಇವು. ಆದರೆ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಪ್ರತಿಯೊಂದರಲ್ಲೂ ಕಮಿಷನ್ ಹೊಡೆಯುವಂಥ ಮನಸ್ಥಿತಿ ಇತ್ತೀಚೆಗೆ ಹೆಚ್ಚಾಗಿ ಹೋಗಿಬಿಟ್ಟದ ಅದು. ಮತ್ತು ಅದರಲ್ಲೂ ಈ ಒಂದು 2000, 2005, 2020, 2020 ಇಷ್ಟಾಗಿ ಓದೋದು. 2022 ಫೆಬ್ರವರಿ 20 ಅವರು ನಿವೃತ್ತರಾಗಿ ಹೋದರು ಪವಿತ್ರ ಅವರೋದು. ಬಟ್ ಇದು ಆಗಿದ್ದು 2005 ಅಂತೇಳಿ ಬರುವಂಥ ವಿಷಯಗಳು ಅಂತೀವಿ. 2005 ಮುಗಿದದು ಇದು ಈ ಕಟ್ಟಡ ಅಂಥೇಳಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇದನ್ನು ವಿಶೇಷವಾಗಿ ಒಂದು ದೊಡ್ಡ ಪತ್ರಿಕೆ ಅದರಲ್ಲೂ ಪ್ರಜಾವಾಣಿ ಪತ್ರಿಕೆ ಇದನ್ನೆಲ್ಲ ಏನನ್ನು ಆಗಿದ್ರಲ್ಲಿ ಕಳಪೆ ಕಾಮಗಾರಿಗಳನ್ನು ವಿಶ್ಲೇಷಣೆಯನ್ನು ಮಾಡಿದ. ಅದ್ರ ಜೊತೆಗೆ ಲೋಕಾಯುಕ್ತರು ಕೊಟ್ಟಂಥ ಸಲಹೆಗಳನ್ನು ತಿಳಿಸ್ಯದ. ಈ ದಿಶೆಯಲ್ಲಿ ಬರೀ ತಿಳಿಸೋದಷ್ಟೇ ಅಲ್ಲ ಕಾರ್ಯರೂಪಕ್ಕೆ ಬರಬೇಕು. ತಪ್ಪಿತಸ್ಥರ ಶಿಕ್ಷೆ ಆಗೋದಷ್ಟು ದಂಡ ವಸೂಲು ಮಾಡೋದಷ್ಟಲ್ಲ ಯಾರ್ಯಾರು ಜವಾಬ್ದಾರ ಕೇವಲ ಇಂಜಿನಿಯರ್ ಅಷ್ಟೇ ಅಲ್ಲ ಅದರಿಂದ ಭಾಳಷ್ಟು ಜನ ಇದ್ದಾರೆ ಅವ್ರಿಗೂ ಆಗುವಂಥದ್ದು ಆದರೆ ಭಾಳ ಉತ್ತಮ. ಇದು ದುಡ್ಡು ಇನ್ನೊಂದು ಮಾತು ಹೇಳ್ಬೇಕಾಗಿಲ್ಲ ಎಲ್ಲೇ ಒಂದು ಮಾತು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಇವ್ರಿಗೆ ನಾವು ಇವತ್ತೇನೋ ವಸೂಲು ಮಾಡ್ತಾನಂತದ್ದು ಎಷ್ಟು ವಸೂಲು ಮಾಡೋರು ನೀವು ಈಗ ಹೇಳಿದ್ದೀನಿ ನಿಮಗೆ. ಕೆ ಶಿವಕುಮಾರ್ ಆಯಿತು, NS ಸತೀಶ್ ಆಯಿತು, SV ನರಸೇಗೌಡ ಆಯಿತು, C ವಿರೂಪಾಕ್ಷಪ್ಪ ಆಯಿತು. ಈಗಾಗಲೇ ಅವರ ಪಿಂಚಣಿದು 25% ಕಟ್ ಮಾಡಿರಿ ಹಾಗೆ ಇದು ನಿರ್ಧಾರ ಹೇಳ್ತಾ ಇದ್ದಾರೆ ಸರ್ಕಾರ. ಗೌಡಯ್ಯ ಒಂದು ವಾರ್ಷಿಕ ವೇತನ ಪಡಿ ತಡೆ ಹಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಒಂದಿಷ್ಟೇನೋ ಅವ್ರಿಗೆ ದುಡ್ಡು ವಸೂಲು ಮಾಡುವಂಥ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಆದರೆ ಇದು ಕೋಡ್ ಇರಲಿ ಆದಾಗ ಇವರೊಬ್ಬರದ್ದೇ ಅಲ್ಲ ಇದರಲ್ಲಿ ಇದ್ದಂಥವ್ರು ಯಾರಾದ್ರೂ ಸಹಿತ ಅಷ್ಟ ಮುಖ್ಯದ ಅಂತ ಹೇಳ್ತಾ ಏನೂ ಇರಲಿ ಅಟ್ಲೀಸ್ಟ್ ದುಡ್ಡು ವಾಪಸ್ ಎಷ್ಟಾಗ್ತದೋ ಗೊತ್ತಿಲ್ಲ. ಹಾಗೂ ಸಾಹಿತ್ಯಗಳು ಭಾಳಷ್ಟು ಕಡಿಮೆ. ಈಗ ಏನೋ ಸ್ವಲ್ಪ ಪತ್ರಿಕೆಗಳು ಬಂದದಂತ ಸುದ್ದಿ ಬಂದದ ಏನೋ ಕೆಲವೊಂದು ಸಾಧ್ಯ ಎಲ್ಲರೂ ಮರ್ತು ಹೋಗಿಬಿಡ್ತಾರೆ. ಆದರೆ ಶಾಶ್ವತವಾಗಿ ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಆದಂಥ ವಿಕಾಸ ಸೌಧದ್ದು ಯಾವಾಗಲೂ ಅಪಾಯಕಾರಿ ಅನ್ನೋದು ಮಾತ್ರ ನಾವೆಲ್ಲರೂ ತಿಳ್ಕೊಂಡ್ರೆ ಭಾಳ ಯೋಗ್ಯ. ಇಂಥ ವಿಷಯದಲ್ಲಿ ಆನೆ ಕಟ್ಟೋದಾಯಿತು
ಸರ್ಕಾರಿ ಒಂದು ದೊಡ್ಡ ಕಟ್ಟಡ ಕಟ್ಟುವ ಇನ್ನುಳಿದ ವಿಷಯದಲ್ಲ ಈ ಒಂದು ಲಂಚಾವತಾರ ಎಂಟ್ರಿ ಆಗೋದು ಭಾಳ 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 ದುಷ್ಟ ವಿಚಾರ ಅಂತ ಹೇಳ್ತಾ ಇದನ್ನು ಮಾಡಿದವರು ಎಲ್ಲರೂ ನಿಜವಾಗಿ ಇವರು ಕ್ರಿಮಿನಲ್ಸ್, ಇವ್ರಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆ ಅನ್ನುವಂಥ ಮಾತು ಮತ್ತು ನೆನಪಿಸ್ತಾ ಇನ್ನೇನಿಲ್ಲ, ಮತದಾರರ ಎಚ್ಚರಗೊಂಡು ಪ್ರಾಮಾಣಿಕರ ಆಯ್ಕೆ ಮಾಡಬೇಕಾಗಿ ಇದು ಅವ್ರಿಗೆ ಬಿಟ್ಟು ವಿಷಯ ಮತ್ತು ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.